ನಮಸ್ಕಾರ ಗುರು. ನನಗೆ ಜ್ಞಾನ ಬಂದಾಗಿಂದ ಒಂದು ದೊಡ್ಡ ಡೌಟ್ ಇದೆ. ಏನು ಅನ್ನೋದು ನಿಮಗೆ ಹೇಳ್ತೀನಿ. ಏನಂತಂದರೆ, ಇವಾಗ ಮನುಷ್ಯನಿಗೆ ಏನಾದರೂ ಕಷ್ಟ ಬಂದರೆ ದೇವರೇ ನನಗೆ ಕಾಪಾಡಪ್ಪ ಅಂತೀವಿ. ಅದೇನಾದರೂ ಖುಷಿ ಸಂಗತಿ ನಡೀತು ಅಂದರೆ ದೇವರಿಗೆ ಧನ್ಯವಾದ ಹೇಳ್ತೀವಿ. ಏನಾದರೂ ಕೆಲಸ ಆಗಬೇಕು ಅಂದರೆ ದೇವರೇ ನನಗಿದು ಮಾಡಿಕೊಟ್ಬೇಡಪ್ಪ ಅಂತ ಕೇಳ್ಕೊತೀವಿ. ಇಷ್ಟೆಲ್ಲ ಮನುಷ್ಯರು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ದೇವ್ರು ಉಳಿಸ್ಕೋತಾರ ಅನ್ನೋದೇ ನನ್ನ ಪ್ರಶ್ನೆ. ಅಂದರೆ ಎಕ್ಸಾಂಪಲ್ಗೆ ಈಗ ಸರಿಯಪ್ಪ, ಮನುಷ್ಯ ನಿರ್ಮಾಣ ಮಾಡಿರೋ ದೇವಸ್ಥಾನ, ಅದರಲ್ಲಿ ಮನುಷ್ಯನೇ ಮಾಡಿರ್ತಕ್ಕಂಥ ದೇವರನ್ನೇ ವಿಗ್ರಹ, ಅದರಲ್ಲಿ ಮನುಷ್ಯನೇ ಮಾಡಿರ್ತ ಕರ್ಪೂರ, ಗಂಧದ ಕಡ್ಡಿ ಅಥವಾ ಹೂವಿನ ಹಾರ, ಹಣ್ಣು ಹಂಪಲು ಏನು ಬೇಕಾದ್ರೆ ಇರ್ಬೋದು, ಅಷ್ಟು ಇಟ್ಬಿಟ್ಟು ಮನುಷ್ಯನೇ ಮಾಡಿದ ಗಂಟೆನ ಅಳ್ಳಾಡಿಸ್ಬಿಟ್ರೆ ದೇವ್ ಅಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾನೆ. ಅದು ನನ್ನ ಪ್ರಶ್ನೆ. ಈಗ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡ್ಬಿಟ್ಟು ಬರ್ತಾನೆ, ಬಂದ್ಬಿಟ್ಟು ದೇವ್ರೇ ನಾನು ಇದರಿಂದ ಹೆಂಗಾದ್ರೂ ಕಾಪಾಡ್ಬಿಡಪ್ಪ ಅಂತ ಹೇಳ್ತಾನೆ. ಆಗುತ್ತೆ. ಅಥವಾ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಂದು ದೇವ್ರೇ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಈ ಥರದ್ದು ಒಂದು ಒಳ್ಳೆ ಕೆಲಸ ಮಾಡಿಕೊಡು ಅಂತ ಕೇಳಿದ್ರೆ ಆಗುತ್ತಾ? ಅಥವಾ ದೇವ್ರಿಗೆ ನಾವೇನಾದ್ರೂ ಲಂಚ ಕೊಡ್ತಿದ್ದೀವ? ಇದ್ರ ಜೊತೆಲಿ ಇನ್ನೂ ಒಂದು ಡೌಟ್ ಬೇರೆ ಬಂದ್ಬಿಡುತ್ತೆ. ಕೆಲವೊಬ್ರು ಹೇಳ್ತಾರೆ ದೇವ್ರು ಇದೆ ಅಂದಮೇಲೆ ದೆವ್ವನೂ ಇದೆ, ನಾನು ನೋಡಿದ್ದೀನಿ, ಆ ಥರ ಎಲ್ಲ ಹೇಳ್ತಾರೆ. ಸರಿ ಆಯಿತು, ಓಕೆ, ಅದನ್ನು ನಂಬೋಣ ಅಂದರೆ ಇಲ್ಲ, ದೇವರಷ್ಟೇ ಇರೋದು, ದೆವ್ವ ಅನ್ನೋದು ಏನೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಹೌದಾ? ಸರಿ ಆಯಿತು. ಇದನ್ನು ನಂಬೋದ, ಅದು ನಂಬೋದ? ದೇವ್ರು ಮಾತ್ರ ಇದ್ದಾನ, ದೆವ್ವನೂ ಇದೆಯಾ? ಅದು ದೆವ್ವ ಇಲ್ಲ, ದೇವ್ರು ಮಾತ್ರ ಇದ್ದಾನ? ಇಷ್ಟೆಲ್ಲ ಕೇಳಿ ತಲೆ ತಿರ್ಗೋಗ್ಬಿಡುತ್ತೆ ಗುರು ನಮಗಂತೂ. ಯಪ್ಪ, ದೇವ್ರು ನಿಜಾನ ಅಥವಾ ದೆವ್ವ ನಿಜಾನ? ಅದು ದೇವರು ಇದೆ, ದೆವ್ವನೂ ಇದೆ, ಆ ಥರನಾದರೂ ಹೇಳ್ಬಿಡಿ ಗುರು. ನನಗೆ ಅದೇ ಡೌಟು ತುಂಬ ದಿನದಿಂದ.